ಲಕ್ಷ್ಮೀದೇವಿ, ಯಾಕಮ್ಮ ಈ ಬಡವರಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡುತ್ತಿರುವೆ? ಈ ಬಡವರ ಮೇಲೆ ನಿನಗೆ ಕರುಣೆ ಇರದೇ ಇಲ್ವಾ? ಆ ಪಾಪಿಗಳು ನನ್ನ ಮಗನ ಮೇಲೆ ಇಲ್ಲ ಸಲದ ಅಪಮಾನವನ್ನು ಹೊರಿಸಿ ಅವನನ್ನ ಜೈಲಿಗೆ ಕಳಿಸಿದ್ದು. ಇನ್ನೊಬ್ಬ ಮಗನನ್ನು ಜೈಲಿಗೆ ಕಳಿಸಿ ನಾವು ಯಾಕಮ್ಮ ಬದುಕಬೇಕು? ನಾವು ಯಾರಿಗೋಸ್ಕರ ಅಂತ ಬದುಕಬೇಕಮ್ಮ? ನಾನು ನಿನಗೆ ಅವತ್ತೇ ಹೇಳಿದ್ದೆ, ನಾನು ಹೇಳಿದ ಕೆಲಸಕ್ಕೆ ನೀನು ಒಪ್ಪಿಕೊಂಡಿದ್ರ ನಿನಗೆ ಎಂತ ಪರಿಸ್ಥಿತಿ ಬರುತ್ತಿರಲಿಲ್ಲ. ದೀಪ, ಈಗಲಾದ್ರೂ ಕಾಲ ಮೀಸಿಲ್ಲ. ನೀನು ಹೂ ಅಂದ್ರ ಜೈಲಿಗೆ ಹೋಗ ನಿನ್ನ ಮಗ ಸಹಜವಾಗಿ ಬರ್ಬೋದು. ನಿನ್ನ ಸಂಸಾರ ಸುಖಕರವಾಗಿರ್ಬೋದು. ಇದಕ್ಕೇನಂತೀಯ? ಏ ದೇಸಾಯಿ, ನಾನು ಅವತ್ತೇ ಹೇಳಿದ್ದೇನೆ, ನಾನು ಆ ಜಾತಿಗೆ ಸೇರಿದ ಹೆಣ್ಣಲ್ಲ ಅಂತ. ಮರ್ಯಾದೆಯಿಂದ ನೀನು ಬಂದಿರೋ ಕೆಲಸವನ್ನು ಮುಗಿಸಿಕೊಂಡು ಇಲ್ಲಿಂದ ಹೊರಟೋಗು. ಇಲ್ಲವಾದ್ರೆ ನಿನ್ನ ಪರಿಣಾಮ ನೆಟ್ಟಗಾಗುವುದಿಲ್ಲ. ಹೋಗ್ತೀನಿ ದೀಪ, ಹೋಗ್ತೀನಿ. ಈಗ ನಿನ್ನ ಗಂಡನನ್ನು ಬರಲು ಹೇಳು. ಯವ್ವ ತಂಗಿ, ಸುಳ್ಳು ಯಾಕೆ ಕೂತ್ಕೊತಿ? ಅವ್ ಬಸಲಿಂಗಪ್ಪ ದೌಡ ಕರಿಯ ಬಾ ಅಂತೇಳಿ. ರೀ, ಏನ್ರಿ, ಬೇಗ ಹೊರಗಡೆ ಬನ್ನಿ. ಯಾರು ಬಂದಿದ್ದಾರೆ ಅಂತ ನೋಡ್ ಬನ್ನಿ. ನಮಸ್ಕಾರ ದೇಸಾಯಿ ಅವರಿಗೆ. ಬಾ ಬಸಲಿಂಗಪ್ಪ, ಬಾ. ನಿನಗೆ ಬಂದ ಕಷ್ಟ ನನ್ನ ಕಣ್ಣಿಂದ ನೋಡೋಕ್ಕಾಗಬಾರ್ದು. ಅದಕ್ಕಾಗಿ ನಾನೇ ನಿನ್ನ ಮನೆಯವರಿಗೆ ಬಂದಿರುವೆ. ನಿನಗೆ ಬಂದ ಕಷ್ಟವನ್ನು ನನ್ನಿಂದ ದೂರ ಮಾಡಬೇಕಂತ. ತುಂಬಾ ಸಂತೋಷವಾಯ್ತು ಸಾಕಾರೆ, ನೀವು ಬಂದಿದ್ದು ಒಳ್ಳೇದಾಯ್ತು. ತಮ್ಮ, ಇವತ್ತು ನಿನಗ ಸುಖದ ಸಂಪತ್ತ ಬಾತೋಡ. ನೀವು ಅಂದ್ರೆ ದಗದಾಕೈತಿ. ನೋಡು ಬಸಲಿಂಗಪ್ಪ, ಜೈಲಿಗೆ ಹೋದ ನಿನ್ನ ಮಗನನ್ನ ಬಿಡಿಸಿಕೊಂಡು ಬರ್ಬೇಕಂತ ನಿರ್ಧಾರ ಮಾಡಿದ್ದೇನೆ. ಇದಕ್ಕೆ ನೀನೇನಂತೀಯ? ಅಷ್ಟು ಮಾಡಿ ಸಾಕಾರಿ, ನಿಮಗೆ ಪುಣ್ಯ ಬರ್ತದೆ. ನೀವೇ ನನ್ನ ಪಾಲಿನ ದೇವರು ಅಂತ ಪೂಜೆ ಮಾಡಿ ನಿಮ್ಮ ಕಾಲಿಗೆ ಬರ್ತೀನಿ ಸಾಕಾರಿ. ನಿಮ್ಮ ಕಾಲಿಗೆ ಪುಣ್ಯ ಬರ್ತದೆ, ಹಂಗ ಬರ್ದಲ್ಲ. ಅಲ್ಲೆಲ್ಲ 108 ಕಂಡೀಷನ್ ಇರ್ತಾವು, ಪೇಪರ್ ಇರ್ತಾವು, ಸಹಿ ಹಾಕೋ ತಗದ್ ಇರ್ತೈತಿ. ಅಲ್ಲೆಲ್ಲ ದೇಸಾರ ಹೇಳ್ಕೊಂಡ್ ಬಂದಾರ. ನೀನು ದಗದ ಮಗಚ್ಚಿ ಮಾಡಿದ್ರೆ ಗದಗದ ಆಕೈತಿ ನೋಡು. ಅಂದ್ರೆ ನಿಮ್ಮ ಮಾತಿನ ಅರ್ಥ? ನೋಡು ಬಸಲಿಂಗಪ್ಪ, ನಮ್ಮ ಸ್ಟೇಷನ್ ಸಾಹೇಬರು ಇನ್ನೊಮ್ಮೆ ಇಂಥ ಕೆಟ್ಟ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ನಿನ್ನಿಂದ ಒಂದೆರಡು ಸಹಿ ಹಾಕಿಸಿಕೊಂಡು ಬಾ ಎಂದು ಹೇಳಿದ್ದಾರೆ. ಅದಕ್ಕೆ ನಿನ್ನನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋದ್ರೆ ಅವರು ನಿನಗೆ ಒಂದೆರಡು ಒತ್ತು ಕಳಿಸುತ್ತಾರೆ. ಅದಕ್ಕೆ ನೀನಿಲ್ಲೇ ಒಂದೆರಡು ಸಹಿ ಹಾಕಿದ್ರೆ ನಿನ್ನ ಮಗನನ್ನ ಬಿಡಿಸಿಕೊಂಡು ಬರುವ ಹೊಣೆ ನನ್ನದು. ಅಷ್ಟು ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಸಾಹುಕಾರ, ಪುಣ್ಯ ಕಟ್ಟಿಕೊಳ್ಳಿ. ಆಯ್ತು ಸಾಕಾರೆ, ಎಲ್ಲಿ ಸಹಿ ಹಾಕ್ಬೇಕಂತ ಹೇಳಿ. ಬಾ, ಇಲ್ಲೇ 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 ಹಾಕಕ್ಕೆ ಬಾ. ಇನ್ನೇನಿದೆ, ಜಾಗ ಖಾಲಿ ಮಾಡು.
ನಿನ್ನ ಹೊಲ ಮನೆ ಎಲ್ಲ ನನ್ನ ಹೆಸರಿಗೆ ಬರೆದುಕೊಟ್ಟ ಕರಾರುಪತ್ರ ಇವಾಗ ನೀವಾಗಿ ಈ ಮನೆಯಿಂದ ಹೊರ ಹಾಕ್ತೀರಾ ಇಲ್ಲ ನಾನೇ ಕುತ್ತಿಗೆ ಹಿಡಿದು ನಿಮ್ಮನ್ನ ತಳ್ಳಬೇಕು. ಬಿಡಿ ಸಾವುಕಾರರೇ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ನಮ್ಮ ಆಸ್ತಿ ಪತ್ರನ ನಮಗ್ ಕೊಟ್ಬಿಡಿ ಸಾವುಕಾರರೇ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇವೆ. ಈ ಸುತ್ತೂರಿನ ಹಳ್ಳಿಯಲ್ಲಿ ನನ್ನದೇ ದರ್ಬಾರಿರುವಾಗ ಅವರೆಲ್ಲರ ಮುಂದೆ ನಾನು ಮುಖವೆತ್ತಿ ತಿರುಗದಂತೆ ನಿನ್ನ ಮಗ ಮಾಡಿದನಲ್ಲ, ಆವಾಗ ನನಗೆ ಎಷ್ಟು ಉಳಿದಿರಬಾರ್ದು. ಸಾಹುಕಾರರೇ, ನನ್ನ ಮಗ ತಿಳಿಯದೆ ಏನೋ ತಪ್ಪು ಮಾಡಿರಬಹುದು. ಅದೆಲ್ಲ ಅವನ ಮನಸ್ಸಿಗೆ ಹಚ್ಚಿಕೊಂಡು ನಮ್ಮನ್ನು ಮಾತ್ರ ಇಂಥ ಪರಿಸ್ಥಿತಿಗೆ ಸಿಲುಕಿಸಬೇಡಿ ಸಾಹುಕಾರರೇ. ಇಂಥ ಪರಿಸ್ಥಿತಿಗೆ ಸಿಲುಕಿಸಬೇಡಿ. ನನ್ನ ಮಗ ತಪ್ಪು ಮಾಡಿರುವುದು ನಿಜ, ಆದರೆ ಅವನು ಮಾಡಿದ ತಪ್ಪಿಗೆ ನೀವು ಏನು ಬೇಕಾದರೂ ಶಿಕ್ಷೆ ಕೊಡಿ ನಮಗೆ. ಆದರೆ ನಮ್ಮನ್ನು ಮನೆ ಬಿಟ್ಟು ಹೊರ ಹಾಕಬೇಡಿ ಸಾವುಕಾರರೇ. ನೀವ್ ಹತ್ತು ಕರೆದ್ರ ಮಾಡ್ರಿ ಏನೂ ನಡೆದಿಲ್ಲ, ಎಲ್ಲ ನಮ್ಮಂತೆ ಆಗ್ಬಿಟ್ಟು ಗಪ್ಪ ನಡೆದು ಬಿಡ್ರಿ. ಏಯ್, ಅದೆಲ್ಲ ನನಗೆ ಬೇಕಾಗಿಲ್ಲ. ಮರ್ಯಾದೆಯಿಂದ ಈ ಮನೆ ಬಿಟ್ಟು ಹೊರ ಹೋಗ್ತೀರೋ ಇಲ್ಲ ಚಾಟಿ ಹಚ್ಚಿ ನಿಮ್ಮ ಮೈ ಚರ್ಮ ಸುಳಿಬೇಕು. ಬೇಡಿ ಸಾಹುಕಾರರೇ, ಬೇಡಿ. ಅವ್ರಿಗೆ ಮಾತ್ರ ಏನು ಮಾಡಬೇಡಿ ಸಾಹುಕಾರರೇ, ಏನು ಮಾಡಬೇಡಿ. ಏನು ಮಾಡಬೇಡಿ ಅಂದ್ರೆ ಸುಮ್ಮನೆ ಜಾಗ ಖಾಲಿ ಮಾಡು. ಇರೋದಕ್ಕೆ ಮನೆ ಇಲ್ಲ, ಬದುಕೋದಕ್ಕೆ ದಾರಿ ಇಲ್ಲ ಅಂದ ಮೇಲೆ ನಾವು ಈಗ ಎಲ್ಲಿ ಅಂತ ಹೋಗಬೇಕು ಸಾವುಕಾರರೇ? ಎಲ್ಲಿ ಅಂತ ಬಸ್ಲಿಗಪ್ಪ ಒಟ್ಟ ಹೋಗ್ಬಿಡ್ರಿ, ಹೋಗ್ಬಿಡ್ರಿ. ಲೈ ಅದನ್ನೇನು ಹೇಳ್ತೀಯೋ ಬಡವ? ನೀನು ಬದುಕುವುದಾದರೆ ಬದುಕು, ಸಾಯುವುದಾದರೆ ಸಾಯಿ. ನನಗೇನಾಗಬೇಕು? ಮೊದಲು ಈ ಊರು ಬಿಟ್ಟು ದೂರ ಹೋಗಿ ಯಾವುದಾದರೂ ಕೆರೆನೋ ಬಾವಿನೋ ನೋಡಿಕೋ ಹೋಗೋ ಮಗನ. ಹೀಗೆಲ್ಲ ನೀವು ಮಾತನಾಡುವುದಕ್ಕಿಂತ ಮುಂಚೆ ನಿಮ್ಮ ಕೈಯಲ್ಲಿ ಒಂದು
ನನ್ನ ಅಲ್ಪ ಕಲಿನಿ ಮೆಚ್ಚಿ 100 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ 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 ಧನ್ಯವಾದಗಳು. ಈ ಹುಡುಗಿಯರ ಒಟ್ಟ ಮಾಡಿದ್ರಿ ಅಲ್ರಿ ಅವನವನ ನಮ್ಮ ಊರಾಗ ಜಬರ್ದಸ್ತ್ ಜಾತ್ರೆ ಮಾಡ್ಬೇಕಂತ ಜಾತ್ರೆ ಬರುವಾಗ ಅವನವನ್ ಜರ್ದಾರಿ ಸೀರೆ ಉಟ್ಕೊಂಡು ಮ್ಯಾಚಿಂಗ್ ಡ್ರೆಸ್ ಮಾಡ್ಕೊಂಡು ತೆಲಿಗೆ ಹೂವ ಮಾಡ್ಕೊಂಡು ಬಾತ್ರಿ ನಮ್ಮ ಪ್ರಕಾರ ಅಲ್ಲಿಗೆ ಶುರು ಆತ್ರಿ ನಮ್ಮ ನಾಟಕ ಆಕೆಲ್ಲ ಕೊಡಿದ ಕೇಳಿದೆಲ್ಲ ಕೊಡಿಸಿ ಹಣ್ಣಿಗೆ ಹಚ್ಕೊಳಕ್ 10 ರೂಪಾಯಿ ಸಹ ಕೊಡೋದ್ರಿ ನಮ್ಮ ತಕ ರಾಣಿ ಅಲ್ಲ ಹುಡುಗಿ ನೀನು ಯಾಕೆ ಬಂದಿಲ್ಲ ಅನ್ಕೋತ ನಿಂತೀನಿ ಹೌದು ಜಾತ್ರೆಗೆ ಹೋಗಿರೋ ಇಲ್ಲ ನೀನು ಯಾಕೆ ನಿನಗೆ ಗೊತ್ತಿಲ್ಲ ನನಗೇನು ಗೊತ್ತೈತ್ರಿ ನೀನ್ ಹೇಳಿದ್ಮೇಲೆ ಗೊತ್ತಾಗುದಿಲ್ಲ ನಿಮ್ ಸುದ್ದಿ ಗೊತ್ತಾಗೋದೇ ನಿಂಗೆ ಪೂರ ಗೊತ್ತಾಯ್ತು ನಿನ್ನ ಮುಂದೆ ಬೈಬಲ್ ಅಷ್ಟೇ ಉಳಿಸ್ತೀನಿ ನನಗೇನು ಗೊತ್ತಾಗೈತ ಅಲ್ಲ ಹುಡುಗಿ ಒಳಗೊಳಗ ಬ್ಯಾರಿನ ಆಗೈತ್ಲ ಬ್ಯಾರೆ ಆಗೈತಿ ಎಲ್ಲಿದ್ದೀಗಳಲ್ಲ ಸಿಗಿರೋ ಮಸ್ತರ ಮಾತಾಡೋಣ ಮದುವೆ ಆಗ್ತೇನಿಲ್ಲ ನಮ್ಮಪ್ಪ ಬ್ಯಾರನ್ ಕೊಟ್ಟು ಮದುವೆ ಮಾಡ್ತಾನ ಹಾಗೆ ಹಂಗೆ ಕೊಟ್ಟು ಮದುವೆ ಮಾಡ್ತಾನೆ ನಮ್ಮ ನಾ ಬೆಟ್ಟರ್ ಬಿಟ್ಟಿನಿ ಏ ಹುಡುಗಿ ನೀ ಏನ್ ಮಾಡ್ತಿ ಏ ಹುಡುಗಿ ನೀ
ತಯಾರ ಅಂದ್ರೆ ಮತ್ತೆ ನಾ ಮದುವೆ ಆಗೋದು ಬಿಟ್ಟಿನ ಏನು ಬಿಡಂಗಿಲ್ಲ ಅಲ್ಲ ಮದುವೆ ಆಗಕ್ಕೆ ತಯಾರಿದ್ದೀನಿ ಅಂತ ಏನೈತೆ ಮದುವೆ ಆಗ್ಬೇಕು ನಾನು ಯಾರ ನಂತೆ ಏನೈತಿ ಹೆಂಗದನ ಹುಡುಗ ಬಂಗಾರ ಅಂತ ಹುಡುಗ ಅದನ ನಿಂಗೆ ಗೊತ್ತಿಲ್ಲ ಏನಂತೆ ಕಾಸ್ತಿ ಅಂತ ಏನೈತಿ ಬಂಗಾರ ಹೇಳಕ್ ಬೇಕು ಏನದಾವ ಹಲೋ ಹಲೋ ಹುಡುಗಿ ನಾನು ನಿನ್ಗೆ ಹೆಂಗೆ ಕನ್ಸತ್ತನು ಹೆಂಗ್ ಕಡಕತ್ತಿ ಹಾ ಹೇಳ ಅಕ್ಕಿ ಬಿಕ್ಕಿರ್ತಿಲ್ಲ ಅವ್ರ ಮುತ್ತು ಹಾ ಏನು ಅವಸ್ಥೆ ಈಗ ಹೋಗಿ ನನ್ನ ಹೌದು ಅದೆಲ್ಲ ಹೋಲ್ ಬಿಡು ಏನೈತಿ ಆಸ್ತಿ ಅದ್ರ ಹೇಳ ಆಸ್ತಿ ಅನ್ನೋದು ಏನಿಲ್ಲ ಹುಡುಗಿ ನಾನ ಒಂದು ದೊಡ್ಡ ಆಸ್ತಿ ಈಗ ಹಿಂಗೈತಿನ ಹಂಗಾರ ಇಟ್ಕಲ್ಲ ಮತ್ತ ಮೊದಲ ನೀ ಯಾರು ಇದ್ದು ನೀ ಅಂಬಿಕಾ sexy lady.